ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಆಳಂದ ಸೇತುವೆಯ ಬಳಿ ಪತ್ತೆಯಾಯಿತು ಸುಟ್ಟಿರೋ ಮತಪಟ್ಟಿ. ಶಾಖಾಪುರದ ಸೇತುವೆಯ ಬಳಿ ಸುಟ್ಟಿರುವ ವೋಟರ್ ಲಿಸ್ಟ್ ಪತ್ತೆಯಾಗಿದೆ. ಆಳಂದ ಪಟ್ಟಣದ ಹೊರವಲಯದಲ್ಲಿರುವಂತಹ ಸೇತುವೆ, ಅಮರ್ಜಾ ನದಿಯ ಹಿನ್ನೀರಿಗೆ ಕಟ್ಟಲಾಗಿರುವಂತಹ ಸೇತುವೆ ಇದು. ಸೇತುವೆಯ ಬಳಿ ಸುಟ್ಟ ಸ್ಥಿತಿಯಲ್ಲಿ ವೋಟರ್ ಲಿಸ್ಟ್ ಪತ್ತೆಯಾಗಿದೆ. ಹಾಗಿದ್ರೆ ಮತದಾರರ ಪಟ್ಟಿಗೆ ಬೆಂಕಿ ಹಚ್ಚಲಾಗಿತ್ತ? ಮತದಾರರ ಪಟ್ಟಿಗೆ ಬೆಂಕಿ ಹಚ್ಚಿದ್ದು ಯಾರು? ಮತ್ತೆ ಬೆಂಕಿಯನ್ನ ಹಚ್ಚಿ ನದಿಗೆ ಎಸೆದು ಸಾಕ್ಷ್ಯವನ್ನ ನಾಶ ಮಾಡುವಂತಹ ಯತ್ನಗಳಾಯ್ತಾ ಅನ್ನೋ ಅನುಮಾನಗಳು ಶುರುವಾಗಿದೆ. ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಸುಭಾಷ್ ಗುತ್ತೇದಾರ್ ಅವರ ನಿವಾಸದ ಬಳಿ ಒಂದಷ್ಟು ಬೆಂಕಿ ಹಚ್ಚಲಾದಂತಹ ದಾಖಲೆಗಳು ಪತ್ತೆಯಾಗಿದ್ವು. ಅಮರ್ಜಾ ನದಿಯಲ್ಲೂ ಕೂಡ ಒಂದಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಇದೀಗ ಮತ್ತೊಂದು ಭಾಗದಲ್ಲೂ ಕೂಡ ಇದೇ ರೀತಿಯಾಗಿ ಸೇತುವೆಯ ಬಳಿ, ಶಾಖಾಪುರದ ಸೇತುವೆಯ ಬಳಿ ಸುಟ್ಟಿರುವಂತಹ ವೋಟರ್ ಲಿಸ್ಟ್ ಪತ್ತೆಯಾಗಿದೆ. ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಬೆಳವಣಿಗೆ. ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ರೈಡ್. ಆಳಂದದಲ್ಲಿ ಮತಪೆಟ್ಟಿಗೆ ಬೆಂಕಿ ಹಚ್ಚಿದವರಿಗಾಗಿ ಶೋಧವೂ ಕೂಡ ನಡೀತಾ ಇದೆ. ಗೂಡ್ಸ್ ವಾಹನವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಾಲಕ ಎಸ್ಕೇಪ್ ಆಗಿದ್ದಾನೆ. ಆತನಿಗೋಸ್ಕರ ಹುಡುಕಾಟ ಕೂಡ ನಡೀತಾ ಇದೆ. ಚಾಲಕನ ಹೆಸರು ವಿಶಾಲ್ ಅಂತ. ವಾಹನದ ಮಾಲೀಕನನ್ನ ಕರೆದು ಪೊಲೀಸರಿಂದ ವಿಚಾರಣೆ. ಸುಟ್ಟ ದಾಖಲೆಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರೆ. ಯಾರು ಸುಡೋದಕ್ಕೆ ಹೇಳಿದ್ರು, ಯಾರ ಸೂಚನೆಯ ಮೇರೆಗೆ ಈ ರೀತಿ ಕೃತ್ಯವನ್ನು ಎಸಗಿದ್ರಿ, ಏನ್ ಕಥೆ, ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಬಯಲಿಗೆ ತರುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಎಲ್ಲ ಆಯಾಮಗಳಲ್ಲೂ ಕೂಡ ಚುರುಕುಗೊಳಿಸಿದ್ದಾರೆ. ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮತಚೋರಿ ಆಗ್ತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿಯವರು ಆರೋಪವನ್ನು ಮಾಡಿದ್ರು. ಆ ಆರೋಪವನ್ನು ಪುಷ್ಟೀಕರಿಸುವಂತಹ ಬೆಳವಣಿಗೆ ಆಳಂದದಲ್ಲಿ ಆಗ್ತಾ ಇರೋದು ನಿಜಕ್ಕೂ ಕೂಡ ಕುತೂಹಲ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ನೇರ ಸಂಪರ್ಕದಲ್ಲಿದ್ದಾರೆ. ಸೇತುವೆಯ ಬಳಿ ಏನು ಸುಟ್ಟ ದಾಖಲೆಗಳು ಪತ್ತೆಯಾಗಿತ್ತು ಅದೇ ಸ್ಪಾಟ್ ನಿಂದಿದ್ದಾರೆ. ದತ್ತಾತ್ರೇಯ, ಗಮನಿಸ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಹೇಳಿ. ಸದ್ಯಕ್ಕೆ ಆ ಸೇತುವೆಯ ಬಳಿಯೂ ಕೂಡ ಮತಪಟ್ಟಿಗೆ ಬೆಂಕಿಯನ್ನ ಹಚ್ಚಿರುವುದು ಗೊತ್ತಾಗ್ತಾ ಇದೆ. ಏನ್ ಹೇಳುತ್ತೆ ಎಸ್ಐಟಿ ಮೂಲಗಳಿಂದ, ಏನ್ ಮಾಹಿತಿ ಸಿಗ್ತಾ ಇದೆ ಇದ್ರ ಬಗ್ಗೆ ದತ್ತಾತ್ರೇಯ ಪಾಟೀಲ್? ಮಧುಶ್ರೀ, ಸಾಕಷ್ಟು ಅನುಮಾನ ಮೂಡಿಸ್ತಾ ಇರ್ತಕ್ಕಂಥದ್ದು ಸದ್ಯ ಏನು SIT ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆಯನ್ನು ಯಾವಾಗ ಚುರುಕುಗೊಳಿಸಿದ್ರು, ಯಾವಾಗ ನಿನ್ನೆ ಸುಭಾಷ್ ಗುತ್ತೇದಾರ್ ಅವರ ಮನೆ ಮೇಲೆ ದಾಳಿ ಮಾಡಿದ್ರು, ಕಲಬುರಗಿಯಲ್ಲಿರ್ತಕ್ಕಂಥ ಮನೆ ಮೇಲೆ ದಾಳಿ ಆಗ್ತಿದ್ದಂತೆ ಇತ್ತ ಆಳಂದ ಪಟ್ಟಣದಲ್ಲಿರ್ತಕ್ಕಂಥ ಅವರ ಇನ್ನೊಂದು ಮನೆ ಹತ್ರ ದೊಡ್ಡ ಮಟ್ಟದಲ್ಲಿ ದಾಖಲೆಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸ ಆಗಿತ್ತು. ಅಲ್ಲಿ ಬೆಂಕಿ ಹಚ್ಚಿದ್ದಲ್ಲದೆ ಅಲ್ಲಿ ಅರೆಬರೆ ಸುಟ್ಟಂಥ ಏನು ದಾಖಲಾತಿಗಳಿದ್ವು ಅವನ್ನು ಏನು ಈ ಅಮರ್ಜಾ ನದಿಗೆ ಅಂದರೆ ಹಿನ್ನೀರಿಗೆ ಕಟ್ಟಲಾದಂಥ ಈ ಸೇತುವೆ ಏನಿದೆ, ಈ ಸೇತುವೆ ಬಳಿ ಬಂದು ಆ ನದಿಗೆ ಎಸೆಯುವಂಥ ಕೆಲಸ ಮಾಡಲಾಗಿತ್ತು. ಖುದ್ದು ನಾನು ಕೂಡ ಆ ಸೇತುವೆ ಬಳಿ ಇದ್ದೀನಿ. ಯಾವ ರೀತಿಯಾಗಿ ಆ ದಾಖಲೆಗಳನ್ನು ಸುಟ್ಟಿದ್ರು, ಇಲ್ಲಿ ಮೊದಲು ಇಲ್ಲಿ ಆ ದಾಖಲೆಗಳು ಗೂಡ್ಸ್ ವಾಹನದಲ್ಲಿ ತಂದು ಇಲ್ಲಿಂದ ಏನು ಅಂತಂದರೆ ನದಿಗೆ ಎಸೆಯುವಂಥ ಕೆಲಸ ಮಾಡಲಾಗಿತ್ತು. ಖುದ್ದು ನಾನು ಕೂಡ ಈ ಸುಟ್ಟಂಥ ದಾಖಲಾತಿಗಳಿಗೆ ನೋಡೋದಾದರೆ ಇವು 2023ರ ಏನು ಚುನಾವಣೆಗೆ ಮತದಾರರ ಪಟ್ಟಿ ಏನಿತ್ತು ಆ ಮತದಾರರ ಪಟ್ಟಿ ಅಂತ ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಇಲ್ಲಿ ಸ್ಪಷ್ಟವಾಗಿ ನಮೂದಿಸಿರ್ತಕ್ಕಂಥದ್ದು 1/1/2023ರಲ್ಲಿದ್ದಂತೆ ಅನ್ನುವಂಥ ಒಂದು ಮತದಾರರ ಪಟ್ಟಿ ಇದೆ. ಕೆಲವೊಂದಿಷ್ಟು ಹೆಸರುಗಳಿವೆ ಮತ್ತು ಕೆಲವೊಂದಿಷ್ಟು ಜನರ ಫೋಟೋಗಳ ಸಮೇತ ಈ ಮತದಾರರ ಪಟ್ಟಿ ಇಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು ಮಧುಶ್ರೀ ಸಾಕಷ್ಟು ಅನುಮಾನ ಮಾಡಿಸ್ತಿದೆ. ಯಾಕೆಂದರೆ ಸುಭಾಷ್ ಗುತ್ತೇದಾರ್ ಅವರ ಮನೆ ಮೇಲೆ ದಾಳಿ ಆಗ್ತಿದ್ದಂತೆ ಈ ಒಂದು ಅಟೆಂಪ್ಟ್ ನಡೆದಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಕ್ಕೆ ಪುಷ್ಟಿ ನೀಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಏನು ಬ್ರಿಡ್ಜ್ ಮೇಲೆ ಅವು ಗೂಡ್ಸ್ ವಾಹನಗಳಿಂದ ಏನು ಎಸ್ದಂಥವರು ಸೀದಾ ಇಲ್ಲಿರ್ತಕ್ಕಂಥ ಏನು ಅಮರ್ಜಾ ನದಿಗೆ ಹಿನ್ನೀರಿಗೆ ಏನು ಕಟ್ಟಿರ್ತಕ್ಕಂಥ ಸೇತುವೆಯಲ್ಲಿ ಎಸ್ತಿರ್ತಕ್ಕಂಥದ್ದು. ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ಸೇತುವೆಯ ಕೆಳಗಿಳಿದು ಅಧಿಕಾರಿಗಳು ಭಾಳಷ್ಟು ಶೋಧವನ್ನು ನಡೆಸಿರ್ತಕ್ಕಂಥದ್ದು ಮತ್ತು ನದಿ ನೀರಿಗಿಳಿದು ಯಾವೆಲ್ಲ ದಾಖಲೆಗಳು ಏನು ನದಿಯಲ್ಲಿ ಹೋಗಿದ್ವು ಅವೆಲ್ಲವನ್ನು ಕೂಡ ರಿಕವರ್ ಅಂದರೆ ವಶಕ್ಕೆ ಪಡೆಯುವಂಥ ಕೆಲಸ ಮಾಡಿರ್ತಕ್ಕಂಥದ್ದು. ಸದ್ಯ SIT ಈ ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡೆಸ್ತಾ ಇರತಕ್ಕಂಥದ್ದು. ಯಾಕಂತಂದರೆ ಅಲ್ಲಿ ದಾಳಿ ಆಗ್ತಿದ್ದಂತೆ ಇಲ್ಲಿ ಬೆಂಕಿ ಹಚ್ಚಿದ್ಯಾಕೆ ಮತ್ತು ಅವುಗಳನ್ನು ನದಿಗೆ ಎಸ್ತಿದ್ಯಾಕೆ ಅನ್ನುವಂಥ ಒಂದು ಕೂಡ ಅನುಮಾನ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕ್ಷ್ಯ ನಾಶಕ್ಕೆ ನಿಜಕ್ಕೂ ಯತ್ನಿಸಲಾಗ್ತಾ ಮತ್ತು ಇವನ್ನು ಬೆಂಕಿ ಹಚ್ಚಿದ್ದು ಯಾರು ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಸಾಕಷ್ಟು ಮೂಡ್ತಾ ಇರತಕ್ಕಂಥದ್ದು. ಈ ಆ್ಯಂಗಲ್ನಲ್ಲಿಯೂ ಕೂಡ ಸದ್ಯ SIT ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಅದಲ್ಲದೆ ಏನು ಅಂತಂದರೆ ಇನ್ನೊಂದು ಶಾಕಿಂಗ್ ವಿಚಾರ ಅಂತಂದರೆ ಸಾಕ್ಷ್ಯ ನಾಶದ ಆರೋಪದಡಿಯೂ ಕೂಡ ಏನು ಕೇಸ್ ದಾಖಲಾಗುವ ಸಾಧ್ಯತೆ ಸದ್ಯ ಬಂದಿರತಕ್ಕಂಥದ್ದು. ಹೀಗಾಗಿ ಏನು ಅಂತಾರೆ ಸುಭಾಷ್ ಗುತ್ತೇದಾರ್ ಅವರಿಗೆ ಒಂದು ಹಂತದಲ್ಲಿ ಈ ಒಂದು ಸುಟ್ಟಂಥ ಮತಪತ್ರಗಳೇನು ಸಿಕ್ಕಿದ್ದಾವೆ, ವೋಟರ್ ಲಿಸ್ಟ್ ಏನು ಸಿಕ್ಕಿದೆ, ಇದ್ರ ಮುಖಾಂತರ ಮತ್ತಷ್ಟು ಸಂಕಷ್ಟಕ್ಕೆ ಈಡು ಒಳಗಾಗುವಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಮಧುಶ್ರೀ.
ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ದತ್ತಾತ್ರೇಯ ಪಾಟೀಲ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.